ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಂತ್ ಜೈನ್ ವ್ಲಾಗ್ಸ್. ಸೊ ಇವತ್ತು ನಮ್ಮ ಮುಂದೆ ಇದೆ ಹೋಂಡಾ CBR 250R. ಸೊ ಬನ್ನಿ, ಇದೊಂದು ತುಂಬಾ ರೇರ್ ಬೈಕು. ಸೊ ಓನರ್ ಇದ್ದಾರೆ. ಸರ್, ನಿಮ್ಮ ಹೆಸರು? ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪ್ರಣವ್ ಅಂತ. ತುಮಕೂರು. ಗಾಡಿ 2017 ಮಾಡೆಲ್ CBR 250R. ಇದೇ ಗಾಡಿ ಯಾಕೆ ತಗೊಂಡ್ರಿ ಸರ್ ನೀವು? ಸರ್ ಆಕ್ಚುಲಿ ನಾನು ತಗೊಂಡಿದ್ದು ಯೂಸ್ಡ್ ಬೈಕ್. ಫಸ್ಟ್ ಓನರ್ ಅಲ್ಲ, ನಾನು ಸೆಕೆಂಡ್ ಓನರ್ ಆಕ್ಚುಲಿ. ಓಕೆ. ನನ್ನ ಫ್ರೆಂಡ್ ಹತ್ರ ಒಂದು CBR 250R ರೆಪ್ಸಾಲ್ ಎಡಿಷನ್ ಇತ್ತು. ರೆಪ್ಸಾಲ್ ಮೀನ್ಸ್ ಎಲ್ಲೋ ಆರೆಂಜ್ ರೇಸಿಂಗ್ ಎಡಿಷನ್ ಅದು. ಓಕೆ. ಸೊ ಅದನ್ನ ನೋಡಿ ನನಗೆ ಲುಕ್ಸ್ ಆಗ್ಲಿ, ಪರ್ಫಾರ್ಮೆನ್ಸ್ ಆಗ್ಲಿ, ಸ್ಪೀಡ್, ಮೈಲೇಜ್, ಎವ್ರಿಥಿಂಗ್ ಎಲ್ಲದ್ರಲ್ಲೂ ನನಗೆ ಗಾಡಿ ಇಷ್ಟ ಆಗಿರೋದ್ರಿಂದ, ನಮ್ಮ ಫ್ರೆಂಡ್ ಹತ್ರ ಇರೋದ್ರಿಂದ ಈ ಗಾಡಿ ನನಗೆ ಬಂತು ತಗೋಬೇಕು ಅಂತ. ಸೊ ಇಷ್ಟ ಆಗಿ ಈ ಗಾಡಿ ಪಿಕ್ ಮಾಡಿದೆ. ಈ ಗಾಡಿ ಪಿಕ್ ಮಾಡಿದ್ಮೇಲಿಂದನು ನಾನು ಎಲ್ಲ ರೈಡ್ ಹೋಗಿರೋದು ಇದರಲ್ಲೇ. ಹೈವೇ ಆಗಲಿ, ಪರ್ಫೆಕ್ಟ್ ಆಫ್ ರೋಡ್ ಆಗಲ್ಲ, ಮೈಲ್ಡ್ ಆಫ್ ರೋಡ್ ಆಗಲಿ, ನಿಮಗೆ ಯಾವತ್ತೂ ಈ ಗಾಡಿ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ ಅಂತ ನಿಮಗೆ ಫೀಲೇ ಆಗಲ್ಲ. ಸರ್, ಮೈಲೇಜ್ ಎಷ್ಟು ಕೊಡುತ್ತೆ? ಮೈಲೇಜ್ ಹೈವೇ 37 ಇಂದ 40 ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಟಿ ಬಂದು 30 ಈಸಿಲಿ ಬರುತ್ತೆ. ಸೊ ಲಾಂಗ್ ರೈಡ್ ಎಲ್ಲಿ ತನಕ ಮಾಡಿದಿರಾ? ಎಷ್ಟು ಕಿಲೋಮೀಟರ್ಸ್ ಲಾಂಗ್ ರೈಡ್ ಮಾಡಿದ್ದೀರಾ? ಲಾಂಗ್ ರೈಡ್ ನಾನು ಯೂಶಲಿ ನಾನು ನೈಟೇ ಬಿಡ್ತೀನಿ, ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಮಾಡಲ್ಲ ರೈಡ್ನ. ಯಾಕಂದ್ರೆ ನೈಟ್ ಸ್ಟಾರ್ಟ್ ಮಾಡಿದ್ರೆ ನೈಟ್ ಜರ್ನಿ ಈಸಿ ಮಾರ್ನಿಂಗ್ ಜರ್ನಿಗಿನ. ನೈಟ್ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನಾನು ಇದರಲ್ಲಿ ಭದ್ರಾ ಟೈಗರ್ ರಿಸರ್ವ್ ಹೋಗಿದ್ದೀನಿ, ಮಂಗಳೂರು ಹೋಗಿದ್ದೀನಿ, ಕೂರ್ಗ್ ಹೋಗಿದ್ದೀನಿ, ವಯನಾಡ್ ಹೋಗಿದ್ದೀನಿ, ಊಟಿ, ತುಂಬ ಜರ್ನೀಸ್ ಹೋಗಿದ್ದೀನಿ. ಬಟ್ ನೈಟ್ ರೈಡ್ ನಾನು ಅರೌಂಡ್ 300 to 350 ಒಂದೇ ಸ್ಟ್ರೆಚಲ್ಲಿ ಹೊಡೆದಿದ್ದೀನಿ. ನಮಗೆ ಸ್ಟ್ರೈನ್ ಆಗಲ್ಲ ಏನಂತ. ಗಾಡಿ ನೋಡಿದ ತಕ್ಷಣ ಈ ಗಾಡಿ ಅನಿಸುತ್ತೆ ಓಡಿಸ್ಬೇಕು, ಪೈನ್ ಆಗುತ್ತೆ, ಬ್ಯಾಕ್ ಪೇನ್ ಬರುತ್ತೆ ಅಂತೆಲ್ಲ. ನನಗೆ ಯಾವತ್ತೂ ಆ ಥರ ಫೀಲೇ ಆಗಿಲ್ಲ. ರೈಡರ್ ಪ್ಯಾಷನ್ ಇದ್ರೆ ನಿಮ್ಗೆ ಯಾವತ್ತೂ ಗಾಡಿ ಹಿಂಸೆ ಆಗ್ತಿದೆ ಅಂತ ಅನ್ಸೋದೇ ಇಲ್ಲ. ಸೊ ನನಗೆ ಯಾವತ್ತೂ ಆ ಥರ ಅನಿಸಿಲ್ಲ. ಗಾಡಿ ತುಂಬ ರಿಲಯಬಲ್ ಇದೆ, ಪರ್ಫಾರ್ಮೆನ್ಸ್ ವೈಸ್ ಆಗಲಿ, ಸ್ಪೀಡ್ ವೈಸ್ ಆಗಲಿ, ವೆರಿ ಗುಡ್ ಬೈಕ್. ಸರ್, ಸರ್ವಿಸ್ ಬಗ್ಗೆ ಎಲ್ಲ? ಸರ್ವಿಸ್ ಬಂದ್ರೆ ಈ ಗಾಡಿ ನಿಂತಿದೆ. ಗಾಡಿ ಈಗ 2021 ಸ್ಟಾಪ್ ಆಯ್ತು. BS4 ಎಡಿಷನ್ ಬಂದಿದ್ದು, BS3 ಎಡಿಷನ್. BS4 ಬಂದಾಗ ಇದು ಸ್ಟಾಪ್ ಆಯ್ತು. ಪಾರ್ಟ್ಸ್ ಸ್ವಲ್ಪ ರೇರ್, ಬಟ್ ಸ್ಟಿಲ್ ಆರ್ಡರ್ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ. ಸರ್ವಿಸಿಂಗ್ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಸ್ಟಿಲ್ ಗಾಡಿ ಪರ್ಫಾರ್ಮೆನ್ಸ್ಗೆ ಕಂಪೇರ್ ಮಾಡಿದ್ರೆ ಸರ್ವಿಸಿಂಗ್ ನಿಮ್ಗೆ ಮ್ಯಾಟ್ರೇ ಆಗುತ್ತೆ. ಸರ್, ಸರ್ವಿಸ್ ಕಾಸ್ಟ್ ಎಷ್ಟು ಬರುತ್ತೆ? ನನ್ನ ಪ್ರಕಾರ ನಾನು ಸರ್ವಿಸಿಗೆ ಬಿಡೋದು ಯೂಶಲಿ ಹೋಂಡಾ ಶೋರೂಮಲ್ಲೇ. ಸರ್ವಿಸಿಂಗ್ ಮೈನರ್ ಅಂತಂದ್ರೆ ಒಂದು 3000 ಮುಗಿಯುತ್ತೆ. ಪಾರ್ಟ್ಸ್ ಏನಾದರೂ ಹೋಗಿದ್ರೆ ಒಂದು 5 ಒಳಗಡೆ ಮುಗಿಯುತ್ತೆ. ಸರ್, ಇದು ರೇರೆಸ್ಟ್ ಕಲರ್ ನಿಮಗೆ ಹೆಂಗ್ ಸಿಕ್ತು ಸರ್? ನಾನು ಫಸ್ಟ್ ಟೈಮ್ ನೋಡ್ತಿರೋದು ಈ ಕಲರ್. ಆಕ್ಚುಲಿ ನನ್ನ ಫ್ರೆಂಡ್ ಕಡೆಯಿಂದ ಈ ಗಾಡಿ ಸೇಲ್ಗಿದೆ ಅಂತ ಗೊತ್ತಾಯ್ತು. ಓಕೆ. ಗಾಡಿ ನೋಡಿದ ತಕ್ಷಣ ಇಷ್ಟಪಟ್ಟೆ, ತಗೋಬೇಕು ಅಂತ ಇಷ್ಟ ಆಗಿ ಇಮಿಡಿಯೇಟ್ ಪರ್ಚೇಸ್ ಮಾಡಿ. ಸರ್, ಇದಕ್ಕಿಂತ ಪ್ರೀವಿಯಸ್ ಬೈಕ್ ಯಾವ್ದು ಯೂಸ್ ಮಾಡ್ತಿದ್ರಿ? ಇಲ್ಲ, ನನ್ನ ಹತ್ರ ಪ್ರೀವಿಯಸ್ ಬೈಕ್ ಯಾವ್ದು ಇರಲಿಲ್ಲ, ಇದೆ ಫಸ್ಟ್ ಬೈಕ್. ಅದಕ್ಕೆ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದನ್ನ ಮಾರು ಯಾವ್ದಾನ ಅಡ್ವೆಂಚರ್ ಗಾಡಿ ತಗೋ ಅಂತಂದ್ರು. ಬಟ್ ನನಗೇನು ಅಡ್ವೆಂಚರ್ ಗಾಡಿ ಇಷ್ಟ, ಬಟ್ ಸ್ಟಿಲ್ ಈ ಗಾಡಿ ಮಾರೋದಕ್ಕೆ ಮನ್ಸು ಬರ್ತಾ ಇಲ್ಲ. ಸರ್, ಇದೊಂಥರ ನನಗೆ ಹೇಗೆ ಕಾಣಿಸ್ತಿದೆ ಅಂತಂದ್ರೆ ಮಿನಿ ಸೂಪರ್ ಬೈಕ್, ಅರೌಂಡ್ 600cc ಸೂಪರ್ ಬೈಕ್ ಕಣ್ಣಂಗೆ ಕಾಣ್ತಿದೆ. 6R ಕಾಂಪೀಟ್ ಮಾಡುತ್ತೆ ಅಂತ ಅನಿಸ್ತಿದೆ. ಇದು ಬಾಡಿ ಎಲ್ಲ ಸೈಜ್ ನೋಡಿದ್ರೆ ಈ ಗಾಡಿ ಸ್ಪೀಡ್ ಲೆಕ್ಕದಲ್ಲಿ ಈಗ ಹೈವೇಸ್ ಅಲ್ಲಿ ಎಷ್ಟೇ ರೆವ್ ಮಾಡಿದ್ರು 6th ಗೇರಲ್ಲಿ ಹಾಕೊಂಡು ನಿಮಗೆ ಗಾಡಿ ನನಗೆ ಸಾಕು, ಇನ್ನು ಸ್ಪೀಡ್ ಹೋಗಲ್ಲ ಅನ್ನೋ ಒಂದು ಫೀಲಿಂಗೇ ಕೊಡೋಲ್ಲ ಗಾಡಿ. ನೀವು ಎಷ್ಟು ಬೇಕಾನೋ ರೆವ್ ಮಾಡಿ, ಎಷ್ಟು ಬೇಕಾನೋ ಸ್ಪೀಡ್ ಮಾಡಿ ಆರಾಮಾಗಿ ಹೋಗುತ್ತೆ. ನಾನು ಈ ಗಾಡೀಲಿ ಮೈಸೂರು ಹೈವೇ ಓಪನ್ ಆಗೋದಕ್ಕಿಂತ ಮುಂಚೆ ಆ ಹೈವೇಲಿ 160+ ಹೋಗಿದ್ದೀನಿ. ಬಟ್ ಅಷ್ಟು ಹೋಗೋವಂಥ ರೋಡ್ಗಳು ಇಂಡಿಯನ್ ಕಂಡೀಷನಲ್ಲಿ ಇಲ್ಲ. ಸೊ ಇಟ್ಸ್ ಎ ವೆರಿ ಗುಡ್ ಬೈಕ್. ನಾವು ಟ್ರಾವೆಲ್ ಮಾಡೋದು ನನಗೆ ಫೀಲೇ ಆಗಲ್ಲ. 100, 200, 300 ಈಸಿಲಿ ಹೋಗ್ಬೋದು ಗಾಡಿ. ಸರ್, ನೆಕ್ಸ್ಟ್ ಬೇರೆ ಬೈಕಿಗೆ ಅಪ್ಗ್ರೇಡ್ ಆಗ್ಬೇಕಂತ ಪ್ಲಾನ್ ಇದೆಯಾ? ಅಪ್ಗ್ರೇಡ್ ಆದ್ರೂ ಈ ಗಾಡಿ ಸೇಲ್ ಮಾಡಲ್ಲ, ಇಟ್ಕೊಂಡಿರ್ತೀರಾ? ಗಾಡಿ ಆಕ್ಚುಲಿ 650 ತಗೋಬೇಕು ಅಂತ ಇದೆ. ಹೋಂಡಾ 650 ತಗೋಬೇಕು ಅಂತ ಪ್ಲಾನ್ ಇದೆ. ಬಟ್ ಸ್ಟಿಲ್ ಏನಂತಂದ್ರೆ 650 ಹೋಗುವಂತ ಸ್ಪೀಡ್ ಬೇರ್ ಮಾಡೋಂಥ ರೋಡ್ಸ್ ಇಂಡಿಯನ್ ಕಂಡೀಷನ್ ಅಲ್ಲಿ ಇಲ್ಲ. ಹೌದು. ಬಟ್ ಸ್ಟಿಲ್ ಈ ಗಾಡಿ ಇಟ್ಸ್ ಎ ಪರ್ಫೆಕ್ಟ್ ಬೈಕ್ ಅಂತ ಅನ್ಸುತ್ತೆ ನನಗೆ, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ. ಸರ್, 150 ಬಿಟ್ರೆ ನೆಕ್ಸ್ಟ್ 250 ಅಲೋ ಬಿಟ್ಟಿದ್ದು CBR ಅಲ್ಲಿ. 150 ಒಂದಿತ್ತು, 250 ಒಂದಿತ್ತು. ಈ ಎರಡು ಸ್ಟಾಪ್ ಮಾಡಿದ್ದಾರೆ, ರೀಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನಪ್ಪಾ BS6 ಸೆಗ್ಮೆಂಟ್ ಅಲ್ಲಿ, ಬಟ್ ಇನ್ನು ಮಾಡಿಲ್ಲ. ಯಾಕಂತಂದ್ರೆ ಇದ್ರದ್ದು ಪ್ರೈಸಿಂಗ್ ಜಾಸ್ತಿ ಇರುತ್ತೆ, ಬಟ್ ಸರ್ವಿಸಿಂಗ್ ಕಾಸ್ಟ್, ಪಾರ್ಟ್ಸ್ ಕಾಸ್ಟ್ ಜಾಸ್ತಿ ಇರುತ್ತೆ. ಅದರಿಂದ ಇಲ್ಲ, ಬೇರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಬಿಟ್ಟಿಲ್ಲ, ಬಿಟ್ರೆ ಒಳ್ಳೇದು. ಸರ್, ಇದು ನೀವು ತಗೊಂಬೇಕಾದ್ರೆ ಶೋರೂಮ್ ಪ್ರೈಸ್ ಏನಿತ್ತು ಸರ್? ಇದು ಆಕ್ಚುಲಿ ಶೋರೂಮ್ ಪ್ರೈಸ್ ಇದು ನಿಂತಾಗ್ಲೇ 2 lakh ಪ್ಲಸ್ ಇತ್ತು ಅಂತ ಅನ್ಸುತ್ತೆ. ಓಕೆ. ಗಾಡಿ ಫೀಚರ್ಸ್ ಬಂದು ನಿಮ್ಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಅನಲಾಗ್ ಮತ್ತೆ ಡಿಜಿಟಲ್ ಎರಡು ಬರುತ್ತೆ. ಓಕೆ.
ಅನಲಾಗ್ ಡಿಜಿಟಲ್ ಎರಡೂ ಇದೆ. ಅನಲಾಗ್ RPM ಇದೆ, ಡಿಜಿಟಲ್ ಸ್ಪೀಡಿಂಗ್ ಇದೆ. ಟ್ರಿಪ್ ಮೀಟರ್ ಬಂದು 1 ಟ್ರಿಪ್ ಮೀಟರ್ ಇರುತ್ತೆ ಇದರಲ್ಲಿ. 1000 ಕಿಲೋಮೀಟರ್ಸ್ 1 ಟ್ರಿಪ್ ಮೀಟರ್ ಇದೆ. ಅದಾದ್ಮೇಲೆ ನಿಮಗೆ ಗೇರ್ ಇಂಡಿಕೇಟರ್ ಒಂದಿಲ್ಲ, ಬಟ್ ರೈಡರ್ ನಾಲೆಡ್ಜ್ ಇದೆ, ಗೇರ್ ಇಂಡಿಕೇಟರ್ ಏನು ಬೇಕಾಗಲ್ಲ ಅಂತ ಅನ್ಸುತ್ತೆ. ಅದಾದ್ಮೇಲೆ ನಿಮ್ಗೆ ಸೀಟಿಂಗ್ ಪೊಸಿಷನ್ ಬಂದ್ರೆ ಪಿಲಿಯನ್ ಆರಾಮಾಗಿ ಕಂಫರ್ಟಬಲ್ ಆಗಿ ಕೂರ್ಬೋದು. ಪಿಲಿಯನ್ ಸ್ಪಿಟ್ ಸೀಟ್ಸ್ ಇದೆ, ಬಟ್ ಆದ್ರೂ ಆರಾಮಾಗಿ ಕಂಫರ್ಟಬಲ್ ಆಗಿ ಕೂರ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಆಕ್ಚುಲಿ ನಾನು ಬೇರೆ ಗಾಡಿಗಳನ್ನ ಕಂಪೇರ್ ಮಾಡಿ ಹೇಳ್ತೀನಿ ಅಂತ ಅನ್ಕೋಬೇಡಿ. ಇದು ನೇಕೆಡ್ ಬೈಕ್ ಅಲ್ಲ, ಇದು ಶೀಲ್ಡೆಡ್ ಬೈಕ್. ಶೀಲ್ಡ್ ಇರೋದ್ರಿಂದ ನನಗೆ ಯಾವತ್ತೂ ಶೀಲ್ಡ್ ಎಕ್ಸ್ಟ್ರಾ ಸೌಂಡ್ ಆಗ್ಲಿ, ಈಗ ನಾನೊಂದು 140, 150, 130 ಎಬೋ 100 ಎಷ್ಟೇ ಹೋದ್ರೂ ಒಂದು ಚೂರು ವೈಬ್ರೇಷನ್ಸ್ ಬರಲ್ಲ ಈ ಗಾಡಿ. ನಾನು ಅದನ್ನ ನೋಡೇ ಇಲ್ಲ ಗಾಡಿ ವೈಬ್ರೇಷನ್ಸ್. ಹೋಂಡಾ ಅನ್ನೋದು ರಿಲಯಬಲ್ ಇಂಜಿನ್. ನಾವು ಅದೇ ತರ ಮೇಂಟೈನ್ ಮಾಡಬೇಕು, ಆಯಿಲ್ ಚೇಂಜ್ ಆಗ್ಲಿ, ಸರ್ವಿಸ್ ಆಗ್ಲಿ. ಬಟ್ ಏನಾದ್ರೂ ಸ್ವಲ್ಪ ಖರ್ಚಿದ್ರು ಮೇಂಟೈನ್ ಮಾಡ್ಬೇಕು. ಆಮೇಲೆ ಚೈನ್ ಒಂದು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಏನು ತೊಂದರೆ ಬರಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಬೇರೆ ಬೇರೆ ಗಾಡಿ ಇದೆ. ಅವರು CBR ಅಂತಂದ್ರೆ ಇಟ್ಸ್ ಲುಕ್ ಲೈಕ್ OG ಬೈಕ್ ಅಂತಾನೆ ಫೀಲ್ ಮಾಡ್ತಾರೆ. ಇವತ್ತು CBR ಇಟ್ಟಿದ್ದಾನಪ್ಪ ಅನ್ನೋ ತರ. ಸೊ ಅದ್ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಒಂಥರ ಪ್ರೈಡ್ ಫೀಲ್, ನನ್ನ ಹತ್ರ ಇರೋ ಗಾಡಿ ಬೇರೆಯವ್ರ ಹತ್ರ ಇಲ್ಲ. ಆಮೇಲೆ ರೇರ್ ಬೈಕ್ ಇದು. ಈ ಗಾಡಿ ಈಗ ಮಾರ್ಕೆಟ್ ಅಲ್ಲಿ ಇಲ್ದಲೇ ಇರೋದ್ರಿಂದ ಗಾಡಿ ಬೆಲೆ ಡಬಲ್ ಆಗಿದೆ ಅಂತ ನಾನು ಅನ್ಕೊಂತೀನಿ. ಸರ್, ಇದು ಸ್ಪೋರ್ಟ್ಸ್ ಬೈಕ್, ಫೇಡ್ ಬೈಕ್ ಆಗಿದ್ರು ಇದು ಬಂದ್ಬಿಟ್ಟು ಹ್ಯಾಂಡಲ್ ಬಾರು ಅಪ್ರೈಟ್ ಇದೆ, ಫುಲ್ ಸ್ಪೋರ್ಟಿಯಾಗಿ ಕೆಳಗಡೆ ಇಲ್ಲ. ಸೊ ಕೈ ಮೇಲೆ ರಿಸ್ಟ್ ಮೇಲೆ ಏನೋ ಅಷ್ಟು ಪೈನ್ ಬೀಳಲ್ಲ ಅನ್ಕೊಂತೀನಿ. ನಾವು ಕೂರ್ಬೇಕಾದ್ರೆ ನಮ್ಮ ಕಂಫರ್ಟ್ನೆಸ್ ಅಲ್ಲಿ ಕೂತ್ರೆ ಏನು ಪೈನ್ ಬರಲ್ಲ. ಆಕ್ಚುಲಿ ಇದನ್ನ ಹ್ಯಾಂಡಲ್ ನ ರೈಸ್ ಮಾಡಿಸ್ಕೊಳ್ಳಿ, ಓಡಿಸಿ ಅಂತೆಲ್ಲ ಹೇಳಿದಾರೆ. ಚೇಂಜ್ ಮಾಡಿದಾರೆ, ಬೇರೆಯವ್ರ ಹ್ಯಾಂಡಲ್ ನ ರೈಸ್ ಮಾಡಿ ಕಂಫರ್ಟಬಲ್ ಆಗಿ ಈ ತರ ಅಡ್ವೆಂಚರ್ ಬೈಕ್ ಅಥವಾ ಕೆಫೆ ರೇಸರ್ ಬೈಕ್ ತರ ಮಾಡ್ಕೊಳ್ಳಿ ಅಂತ ಹೇಳಿದಾರೆ. ಬಸ್ ನನಗೆ ಅವಶ್ಯಕತೆ ಯಾವತ್ತೂ ಬಂದಿಲ್ಲ, ಅದಕ್ಕೆ ನಾನು ಏನು ಚೇಂಜ್ ಮಾಡಿದೆ. ಗಾಡಿ ಸ್ಟಾಕ್ ಆಗೇ ಇದೆ, ನೋಡಕ್ಕೂ ಹಾಗೆ ಇದೆ, ಏನು ಚೇಂಜ್ ಮಾಡಿಲ್ಲ. ಜಸ್ಟ್ ಇದಕ್ಕೊಂದು ವೈಸರ್ ಎಲ್ಲೋ ಆಗ್ಬಿಡುತ್ತೆ ಅಂತ ಬ್ಲಾಕ್ ಶೀಲ್ಡ್ ಮಾಡಿಸಿ ಬೀಸ್ಟ್ ಅಂತ ಬರ್ಸಿದೀನಿ. ಸೊ ಬೀಸ್ಟ್ ಅಂತ ಬರ್ದಿರೋದು ನನಗೆ ಪರ್ಫೆಕ್ಟ್ ಅಂತ ಅನ್ಸುತ್ತೆ ಗಾಡಿ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು. ಓಕೆ ಒಳ್ಳೆ ಹೆಸರೇ ಕೊಟ್ಟಿದ್ದೀರಾ ಸರ್. ಸೊ ಹ್ಯಾಲೋಜನ್ ಲೈಟ್ಸ್ ಬರುತ್ತಲ್ಲ? ಹ್ಯಾಲೋಜನ್ ಲೈಟ್ಸ್ ಇದೆ, LED ಇಲ್ಲ. LED ಬೇಕಾದ್ರೆ ಅಪ್ಗ್ರೇಡ್ ಮಾಡಬಹುದು, ನಾನು ಮಾಡಿಲ್ಲ, ಹಂಗೆ ಬಿಟ್ಟಿದ್ದೀನಿ. ಹ್ಯಾಲೋಜನ್ ಲೈಟ್ಸ್ ಇದೆ. ಸ್ಟಾಕ್ ಅಲ್ಲಿ ಇರ್ಲಿ ಅಂತ ಹಂಗೆ ಬಿಟ್ಟಿದ್ದೀರಾ? ಎಲ್ಲ ಸ್ಟಾಕ್ ಆಗಿ ಇರ್ಲಿ, ನೋಡಕ್ಕೂ ಚೆನ್ನಾಗಿರ್ಲಿ. ಜಾಸ್ತಿ ಆಲ್ಟ್ರೇಷನ್ ಮಾಡಿಸ್ಬಿಟ್ರೆ ಅದರದ್ದು ಒರಿಜಿನಾಲಿಟಿ ಕಳ್ಕೊಂಡ್ಬಿಡುತ್ತೆ ಗಾಡಿ. ಸೊ ಅದಕ್ಕೆ ಇದಕ್ಕೆ ನಾನೇನು ಮಾಡಿಸ್ಬೇಕು ಅನ್ನೋ ಅಗತ್ಯನೇ ಇಲ್ಲ. ಯಾಕಂತಂದ್ರೆ ಇದ್ರದ್ದು ಫೇರಿಂಗ್ ಆಗ್ಲಿ, ಅದಕ್ಕೆ ಬಂದಿರೋ ಸ್ಟಿಕರಿಂಗ್ ಆಗ್ಲಿ, ಅದು ಯಾವತ್ತೂ ಏನಂತಂದ್ರೆ ಈ ಗಾಡಿ ಈಗ 2017 ಮಾಡಲ್, ಈಗ 2026 9 ಇಯರ್ಸ್ ಬೈಕ್ ಅಂತ ಯಾವತ್ತೂ ಫೀಲ್ ಆಗಿಲ್ಲ. ನೋಡಿದವ್ರು ಸಿಕ್ದವ್ರು ಹೊಸ ಗಾಡಿನ ನಂಗೂ ಹಂಗೆ ಫೀಲ್ ಆಯ್ತು ಸರ್. 1 ವರ್ಷದ 2 ವರ್ಷದ ಈ ರೀತಿನೇ ಕೇಳಿದಾರೆ. ಅದ್ರ ಕೇಳಿದಾಗ ಏನೋ ಒಂಥರ ಖುಷಿ. ನಮ್ ಗಾಡಿ ಅಷ್ಟು ಏನಂದ್ರೆ ಏಜಿಂಗ್ ಲೈಕ್ ಫೈನ್ ವೈನ್ ಅನ್ನೋ ತರ ಇರುತ್ತಲ್ಲ ಅನ್ನೋ ಒಂದು ಪ್ರೌಡ್ ಫೀಲ್ ನನಗೆ. ಐ ಆಮ್ ಎ ಪ್ರೌಡ್ CBR ಓನರ್ ಅಂತ ಹೇಳ್ಬೋದು. ಸೂಪರ್ ಸರ್. ಸರ್, ಎಷ್ಟು ಸಾವಿರ ಓಡಿಸಿದೀರಾ? ಈ ಗಾಡಿ ಈಗ 45,000 ಓಡಿದೆ ಟೋಟಲ್ ಕಿಲೋಮೀಟರ್ಸ್ ಬಂದು. ಬಟ್ ಇವತ್ತಿಗೂ ಪಿಕಪ್ ಆಗ್ಲಿ, ಪರ್ಫಾರ್ಮೆನ್ಸ್ ಆಗ್ಲಿ, ಯಾವುದೇ ಇದ್ರಲ್ಲೂ ಡೌನ್ ಆಗಿಲ್ಲ. ಸರ್, ಬ್ರೇಕಿಂಗ್ ಎಲ್ಲ ಹೇಗಿದೆ? ಬ್ರೇಕಿಂಗ್ ಬಂದು ಇದರಲ್ಲಿ 2 ತರ ಬರುತ್ತೆ, ABS ಮತ್ತೆ ನಾನ್ ABS ವರ್ಷನ್ ಇರುತ್ತೆ. ಇದು ನಾನ್ ABS ವರ್ಷನ್, ಬಟ್ ಸ್ಟಿಲ್ ಇದು ಬ್ರೇಕಿಂಗ್ ಕೆಪಾಸಿಟಿ ಯಾವತ್ತು ಕಡಿಮೆ ಇದೆ ಅಂತ ಫೀಲ್ ಆಗಿಲ್ಲ ನನಗೆ. ಫೈನ್, ನೋ ಇಶ್ಯೂಸ್, ಬ್ರೇಕ್ ಎಲ್ಲ ಆರಾಮಾಗಿ ಹಿಡಿಯುತ್ತೆ. ಸರ್, ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ? ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಇದು ಟ್ಯಾಂಕ್ ಕೆಪಾಸಿಟಿ ಇದೆ, ನಡೆಯುತ್ತೆ. ಒಂದು 40 ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಕಷ್ಟ. ನಾವೊಂದು 37 ಎಕ್ಸ್ಪೆಕ್ಟ್ ಮಾಡಿದ್ರು ಅರೌಂಡ್ 350-400 ಈಸಿಲಿ ಹೋಗುತ್ತೆ ಗಾಡಿ. ಸೊ ಇದು ತುಮಕೂರು ರಿಜಿಸ್ಟರ್ ಬೈಕ್ ಅಲ್ಲ? A06 ಬೈಕ್ ಇದೆ. A06 ಬೈಕ್. ಸರ್, ನಿಮ್ಗೆ ಇದು ಓಡಿಸ್ಬೇಕಾದ್ರೆ ಬಲ್ಕಿ ಅನ್ಸುತ್ತಾ, ಅಂದ್ರೆ ವೆಯ್ಟ್ ಅನ್ಸುತ್ತಾ? ನಾನು ಇದು ತಗೊಂಡಾಗ ಗಾಡಿ ದೊಡ್ಡದಿದೆ, ನನ್ನ ಕೈಲಿ ಹ್ಯಾಂಡಲ್ ಮಾಡಕ್ ಆಗುತ್ತಾ ಅನ್ನೋ ತರ ಫೀಲಿಂಗ್ ಇತ್ತು. ನೋಡಿದವ್ರು ಹೇಳ್ತಾ ಇದ್ರು, ಹ್ಯಾಂಡಲ್ ಮಾಡ್ತಾನೆ ಇವನು, ನಿನ್ ಕೈಲಿ ಆಗುತ್ತಾ, ಗಾಡಿ ನೋಡೋದಕ್ಕೆ ಬಲ್ಕ ಕಾಣುತ್ತಲ್ಲ ಅಂತ. ಬಟ್ ಸ್ಟಿಲ್ ರೈಡ್ ಮಾಡ್ತಿರೋ ಚಿಕ್ಕ ಗಾಡಿ, ರೈಡಿಂಗ್ ನಾಲೆಡ್ಜ್ ಇದ್ದು ನಮ್ಗೆ ರೈಡಿಂಗ್ ಸ್ಕಿಲ್ಸ್ ಎಲ್ಲ ಗೊತ್ತಿದೆ ಅಂತಂದ್ರೆ ಯಾವ ಗಾಡಿಗೂ ದೊಡ್ಡದಾಗಲ್ಲ. ಸರ್, ಇದು ಬಿಟ್ಟು ಬೇರೆ ಸ್ಪೋರ್ಟ್ಸ್ ಬೈಕ್ ಯಾವ್ದು ಓಡಿಸಿದೀರಾ ನೀವು? ಆಕ್ಚುಲಿ ನಮ್ಮ ಫ್ರೆಂಡ್ಸ್ ಹತ್ರ KTM 250 ಇದೆ. ಅದಾದ್ಮೇಲೆ ನಮ್ಮ ಫ್ರೆಂಡ್ ಸ್ಕ್ರಾಮ್ಲರ್ ತಗೊಂಡ ಟ್ರಯಂಫ್ ಅಲ್ಲಿ. ಆಮೇಲೆ ಎಲ್ಲಾನು ಓಡಿಸಿದೀನಿ, ಎಲ್ಲ ಕಂಪ್ನಿ 250 ಸೆಗ್ಮೆಂಟ್ ಅಲ್ಲಿ ಏನೇನು ಬರುತ್ತೆ ಎಲ್ಲ ಓಡಿಸಿದೀನಿ. ಓಕೆ, ಇವಾಗ ಅದಕ್ಕೂ ಮತ್ತೆ ಇದಕ್ಕೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ, ಟೆಕ್ನಾಲಜಿ ಎಲ್ಲ ಚೆನ್ನಾಗಿರುತ್ತೆ. ಹೌದು. ಸೊ ನಿಮ್ಗೆ ಎಲ್ಲಾದ್ರೂ ಫೀಲ್ ಆಗಿದ್ಯಾ ನನ್ ಗಾಡಿಲೂ ಟೆಕ್ನಾಲಜಿ ಬೇಕಿತ್ತು? ಆಕ್ಚುಲಿ ಟೆಕ್ನಾಲಜಿ ಬಂದು ನಿಮ್ಗೆ ಏನಂತಂದ್ರೆ ಒಂದು ಗೇರ್ ಇಂಡಿಕೇಟರ್ ಇರುತ್ತೆ, ಗೇರ್ ಇಂಡಿಕೇಟರ್ ಇಲ್ಲ, ಅದನ್ನ ಡ್ರಾಬ್ಯಾಕ್ ಇರ್ಬೋದು. ಇಲ್ಲಾಂದ್ರೆ ಬೇರೆ ಬೇರೆ ಈ ಏನು ಕ್ವಿಕ್ ಶಿಫ್ಟರ್ ಅಂತ ಬರುತ್ತೆ, ಆಮೇಲೆ
ಕ್ವಿಕ್ ಶಿಫ್ಟ್ ಇರುತ್ತೆ, ಇನ್ನೊಂದು ಈಸಿ ಕ್ಲಚ್ ಏನೇನೋ ಇರುತ್ತೆ. ಹೌದು. ಬಟ್ ಸ್ಟಿಲ್ ನನಗೇನ್ ಫೀಲ್ ಆಗುತ್ತೆ ಅಂತಂದ್ರೆ ಅದೆಲ್ಲ ರೈಡರ್ ಫ್ರೆಂಡ್ಲಿ ಮಾಡಿರ್ತಾರೆ. ಸೊ ನಿಜವಾಗ್ಲೂ ದಮ್ ಇರೋ ಗಾಡಿ ಓಡಿಸ್ಬೇಕು, BS3 ಓಡಿಸ್ಬೇಕು ಅಂತಂದ್ರೆ ಆಕ್ಚುಲ್ ರೈಡರ್ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ನಾನು ಹೇಳಕ್ಕೆ. ರಾ ಬೈಕ್ ಅವ್ರು ಪ್ರಿಫರ್ ರಾ ಮಾಡೋದು. ಬೈಕ್ ಇದು ಆಕ್ಚುಲಿ ರಾ ಬೈಕ್. BS3 ಪವರ್ ಇಸ್ ರಾ ಪವರ್ ನನ್ನ ಪ್ರಕಾರ. ಓಕೆ. BS4 ಅಲ್ಲೆಲ್ಲ ಅದು ಈಸಿ ಎಮಿಷನ್ಸ್ ಬರಬೇಕು, ಎಕೋ ಫ್ರೆಂಡ್ಲಿ ಎಮಿಷನ್ಸ್ ಇರಬೇಕು ಅಂತ ಇಂಜಿನ್ ಕೆಪಾಸಿಟಿ ಯಾವ ತರ ಟ್ಯೂನ್ ಮಾಡಿರ್ತಾರೆ ನನಗಂತೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಇದು ರಾ ಬೈಕ್. ನೀವು ಎಷ್ಟನ ಯಾವ ಟೆರೆನ್ಗನ ತಗೊಂಡೋಗಿ ಹೋಗುತ್ತೆ. ಬಟ್ ಎಕ್ಸ್ಟ್ರೀಮ್ ಆಫ್ ರೋಡ್ ಕಂಡೀಷನ್ಸ್ ಅಲ್ಲಿ ಆಗಲ್ಲ, ಯಾಕಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೊಂದಿಲ್ಲ. ಓಕೆ. ಬಟ್ ಸ್ಟಿಲ್ ಮೈಲ್ಡ್ ಆಫ್ ರೋಡ್ ಎಲ್ಲ ಆರಾಮಾಗಿ ಮಾಡ್ಬೋದು. ನಾನು ಮಾಡಿದ್ದೀನಿ ಮೈಲ್ಡ್ ಆಫ್ ರೋಡ್ ಎಲ್ಲ. ಆಫ್ ರೋಡ್ ಎಲ್ಲಿಗೆ ಹೋಗಿದ್ದೀರಾ ಸರ್? ಈಗ ಭದ್ರಾ ಟೈಗರ್ ರಿಸರ್ವ್ ಅಂತಿದೆ ಚಿಕ್ಕಮಗಳೂರು, ಅಲ್ಲಿಗೂ ಹೋಗಿದ್ದೀನಿ. ಹಾ. ಅದಾದ್ಮೇಲೆ ಟ್ರೆಕ್ಕಿಂಗ್ಗೆ ಈಗ ಜೀಪ್ ಯೂಸ್ ಮಾಡ್ತಾರೆ ಬೇಸ್ ಕ್ಯಾಂಪಿಗೆ ಕರ್ಕೊಂಡು ಹೋಗೋದಕ್ಕೆ. ನಾನು ಯಾವತ್ತೂ ಜೀಪಲ್ಲಿ ಹೋಗಿಲ್ಲ, ಬೈಕಲ್ಲಿ ಹೋಗಿದ್ದೀರಾ? ಇದೇ ಗಾಡಿಯಲ್ಲಿ ತಗೊಂಡು ಹೋಗಿದ್ದೀನಿ. ಓಕೆ. ಸೊ ಎಲ್ಲೂ ಒಂದ್ ಕಡೆನೂ ನಿಮ್ಗೆ ರಿಗ್ರೆಟ್ ಅನ್ಸಿಲ್ಲ ಈ ಬೈಕ್ ಪರ್ಚೇಸ್ ಮಾಡೋದು? ನನಗೆ ಯಾವತ್ತೂ ರಿಗ್ರೆಟ್ ಅಂತ ಅನ್ಸಿಲ್ಲ, ಯಾಕಂತಂದ್ರೆ 250cc ಇದ್ರ ಪರ್ಫಾರ್ಮೆನ್ಸ್ 250cc ಬಿಯಾಂಡ್ ಇದೆ ಅಂತ ನಾನು ಹೇಳ್ತೀನಿ. ಓಕೆ. ಇಟ್ಸ್ ಎ ವೆರಿ ಗುಡ್ ಬೈಕ್. ಸೊ ಯಾರ ಹತ್ರನಾದ್ರೂ 250 ಇದ್ರೆ ಇವತ್ತು ಕಾಪಾಡ್ಕೊಳ್ಳಿ, ಕರೆಕ್ಟಾಗಿ ಮೇಂಟೈನ್ ಮಾಡಿ. ಅದಾದ್ಮೇಲೆ ಅದಕ್ಕೆ ಏನೇನು ಸರ್ವಿಸ್ ಮಾಡಿಸ್ಬೇಕು ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸಿ. ನಿಜವಾಗ್ಲೂ ನಿಮಗೆ ಗಾಡಿ ಯಾವತ್ತೂ ನಿಮಗೆ ಕೈ ಕೊಡಲ್ಲ. ಅದಾದ್ಮೇಲೆ ಈ ಗಾಡಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕಾನ್ಫಿಡೆನ್ಸ್ ಒಂಥರ. ನೀವು ಈಗ ಎಲ್ಲಾದ್ರೂ ಲೇಟ್ ಆಯ್ತು, ನನಗೆ ಅರ್ಜೆಂಟ್ ಹೋಗ್ಬೇಕು ಅಂತಂದ್ರೆ, ಈಗ ಹೈವೇ ಕಂಡೀಷನ್ಸ್ ಏನಾದ್ರು ಇದ್ರೆ ಸೀರಿಯಸ್ಲಿ ಇದು ಒಂದೇ ಪರ ಟ್ರೈನ್ಗಿನ ಫಾಸ್ಟ್ ಆಗುತ್ತೆ. ಸೂಪರ್ ಸರ್. ಸರ್ ಲುಕ್ಸ್ ಮಾತ್ರ ಎರಡು ಮಾತಿಲ್ಲ ಸರ್, ಸಖತ್ತಾಗಿದೆ ಲುಕ್ಸ್. ಕರೆಕ್ಟ್. ಆ ಡೀಟೈಲಿಂಗ್ ಟ್ಯಾಂಕ್ ಮೇಲೆ ಮತ್ತೆ ಶೀಲ್ಡ್ ಮೇಲೆ ಹೌದೌದು. ನಾರ್ಮಲ್ ಬೈಕ್ ಅನ್ಸಲ್ಲ, ಸೂಪರ್ ಬೈಕ್ ಅನ್ಸುತ್ತೆ, ಮಿನಿ ಸೂಪರ್ ಬೈಕ್. ಸೊ ನಮ್ಗೆ ಇಲ್ಲಿ ಬ್ಯಾಡ್ಜಿಂಗ್ ನೋಡ್ದಂಗ್ ಮಾತ್ರನೇ ಗೊತ್ತಾಗೋದು 250cc ಅಂತ. ಎಕ್ಸಾಕ್ಟ್ಲಿ. ಆಮೇಲೆ ಈ ಗಾಡಿಲಿ E20 ಕಂಪ್ಯಾಟಬಿಲಿಟಿ ಅವಾಗ್ಲೇನೆ ಕೊಟ್ಟಿದ್ರು. ಆಗ್ಲೇ ಕೊಟ್ಟಿದ್ರಾ? Yes. ಓ ಸೂಪರ್. ಈಗ ಏನು ಅಂತಂದ್ರೆ E20 ಕಂಪ್ಯಾಟಬಿಲಿಟಿ ಇರಬೇಕು, ಇಂಜಿನ್ ಕರೋಸಿವ್ ಆಗುತ್ತೆ, ಈ ತರ ಎಲ್ಲ ಟಾಕ್ಸ್ ಬರ್ತಾ ಇದೆ ಈಗ. ಆಕ್ಚುಲಿ ಪೆಟ್ರೋಲ್ ಅಲ್ಲಿ ಅವರು E20 ಎಮಿಷನ್ ಫ್ಯೂಯಲ್ ಏನಪ್ಪ ಕಾನ್ಫಿಗರೇಷನ್ಸ್ ಎಲ್ಲ ಚೇಂಜ್ ಮಾಡೋದ್ರಿಂದ ಟ್ಯಾಂಕ್ ಕರೋಸಿವ್ ಆಗುತ್ತೆ, ಈ ತರ ಎಲ್ಲ ಮಾತು ಬಂದಿದೆ, ಇಂಜಿನ್ ಪ್ರಾಬ್ಲಮ್ ಬರುತ್ತೆ ಅಂತೆಲ್ಲ. ಈ ಗಾಡಿಲಿ ನಾನು ಆಕ್ಚುಲಿ ಸರ್ವಿಸ್ಗೆ ಹೋದಾಗ ಅಲ್ಲಿ ಸರ್ವಿಸ್ ಹೋಂಡಾ. ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಹೋಂಡಾ ಶೋರೂಮ್ ಅಲ್ಲಿ ಹೋದ್ರೆ ನಾರ್ಮಲ್ ಗಾಡಿಗಳು ಸರ್ವಿಸ್ ಮಾಡೋರು ಈ ಗಾಡಿ ಸರ್ವಿಸ್ ಮಾಡಲ್ಲ. ಈ ಗಾಡಿ ಸರ್ವಿಸ್ ಮಾಡೋರಿಗೆ ಅವ್ರಿಗೆ ಆದ ಪರ್ಫೆಕ್ಟ್ ಟ್ರೈನಿಂಗ್ ಆಗಿರುತ್ತೆ. ಟ್ರೈನಿಂಗ್ ಆಗಿರೋರು ಮಾತ್ರ ಈ ಗಾಡಿ ಮುಟ್ಟೋದಕ್ಕೆ ಸಾಧ್ಯ. ಅದಾದ್ಮೇಲೆ E20 ಕಂಫರ್ಟಬಿಲಿಟಿ ಈ ಗಾಡಿ ಆಗ್ಲೇನೆ ಇತ್ತು 2017 ಹೋಂಡಾ ಕಂಪ್ನಿಯವ್ರಿಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ, ನಮ್ಮ ಇಂಡಿಯಾದಲ್ಲಿ ಗಡ್ಕರಿ ಅನ್ನೋರು ಮುಂದಕ್ಕೆ ಬರ್ತಾರೆ, ಹಿಂಗ್ ಪ್ರಾಬ್ಲಮ್ ಮಾಡ್ತಾರೆ ಅಂತ. ಇರ್ಬೋದು ಇತ್ತೇನೋ. ಬಟ್ ಸ್ಟಿಲ್ ಎಲ್ಲ ಕಂಡೀಷನ್ಸ್ಗೂ ಸೆಟ್ ಆಗೋ ತರನೇ ಆಗ್ಲೇನೆ ಬಿಲ್ಡ್ ಮಾಡಿದ್ದಾರೆ ಗಾಡಿನ. ಸೊ ನೀವು ತುಮಕೂರು ಹೋಂಡಾ ಶೋರೂಮ್ ಅಲ್ಲೇ ಸರ್ವಿಸ್ ಬಿಡೋದು? ನಾನು ತುಮಕೂರಲ್ಲೇ ಮಾಡಿಸ್ತೀನಿ. ಇಲ್ಲ ಅಂತಂದ್ರೆ ಇದರಲ್ಲಿ ಹಾಸನ್ಗ ಒಂದ್ಸತಿ ಬ್ರೇಕ್ ಡೌನ್ ಆಗಿತ್ತು ಗಾಡಿ, ಯಾಕಂತಂದ್ರೆ ಚೈನ್ ಸ್ಲೈಡರ್ ಪ್ರಾಬ್ಲಮ್ ಆಯ್ತು. ಹಾಸನಲ್ಲಿ ಒಂದ್ಸತಿ ಇದ್ ಮಾಡಿಸ್ತೆ, ಏನು ಸರ್ವಿಸ್ ಮಾಡಿಸ್ತೆ. ಅವರು ಚೆನ್ನಾಗಿ ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ಎಲ್ಲ ಹೋಂಡಾ ಶೋರೂಮ್ ದೊಡ್ಡ ಶೋರೂಮ್ ಅಲ್ಲಿ, ಇಲ್ಲಾಂದ್ರೆ ಬೆಂಗಳೂರು ಬಿಗ್ ವಿಂಗ್ ಶೋರೂಮ್ ಅಲ್ಲಿ ನಿಮಗೆ ಪಾರ್ಟ್ಸ್ ಅವೈಲಬಿಲಿಟಿ ಆಗ್ಲಿ, ಸರ್ವಿಸ್ ವ್ಯಕ್ತಿಗಳ ಅವೈಲಬಿಲಿಟಿ ಆಗ್ಲಿ ಆರಾಮಾಗಿ ಸಿಗುತ್ತೆ, ಆರಾಮಾಗಿ ಸರ್ವಿಸ್ ಮಾಡ್ತಾರೆ. ಸರ್ ಬಿಗ್ ವಿಂಗ್ ಅಲ್ಲಿ ಯಾವತ್ತಾದ್ರು ಸರ್ವಿಸ್ ಮಾಡಿಸಿದೀರಾ? ಬೆಂಗಳೂರಲ್ಲಿ ನಾನು ಯಾವ ಸರ್ವಿಸ್ ಮಾಡಿಸಿಲ್ಲ. ನಾನು ಯೂಶಲಿ ತುಮಕೂರಲ್ಲಿ ಮಾಡಿಸ್ತೀನಿ, ಬಿಟ್ರೆ ಹಾಸನಲ್ಲಿ ಮಾಡಿಸ್ತೀನಿ. ಬಿಗ್ ವಿಂಗ್ ತಗೊಂಡು ಹೋಗಿಲ್ಲ ಗಾಡಿ. ಆಕ್ಚುಲಿ ಬಿಗ್ ವಿಂಗ್ ಅಲ್ಲಿ ಬಿಟ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇರೆ ತರನೇ ಇರುತ್ತೆ ಅನ್ಸುತ್ತೆ, ಪ್ರೀಮಿಯಂ ಮಾಡಿಸ್ಬೇಕು. ಈಗ ನೆಕ್ಸ್ಟ್ ಸರ್ವಿಸ್ ಬಂದಿದೆ ಗಾಡಿ, ಸಾಧ್ಯ ಆದ್ರೆ ಅಲ್ಲೇ ಮಾಡಿಸ್ತೀನಿ. ಇದು ಮೋನೋಶಾಕ್ ಸಸ್ಪೆನ್ಷನ್ ಅಲ್ವಾ? ಸಿಂಗಲ್ ಶಾಕ್ ಸಸ್ಪೆನ್ಷನ್, ಸಿಂಗಲ್ ಶಾಕ್, ಸಿಂಗಲ್ ಡಿಸ್ಕ್, ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ಬೋತ್ ಡಿಸ್ಕ್ ಬ್ರೇಕ್ಸ್ ಇದೆ. ಏನು ಅಂತಂದ್ರೆ ಬ್ರೇಕ್ಸ್ ನನಗೆ ಇನ್ಕೇಪಬಲ್ ಅಂತ ಅನ್ಸಿಲ್ಲ. ಅದರದ್ದು ಪಂಚ್ ಅದೇ ತರ ಇದೆ, ಹಿಡಿಯುತ್ತೆ ಬೇಗ, ಏನ್ ತೊಂದರೆ ಇಲ್ಲ. ಸರ್ ಈ ಬೈಕ್ ಅಲ್ಲಿ ಯಾವ್ಯಾವ ಕಲರ್ ಬಿಟ್ಟಿದ್ರು ಸರ್ ಆ ಟೈಮಲ್ಲಿ? ಓಕೆ, ಈ ಸೆಗ್ಮೆಂಟ್ ಅಲ್ಲಿ ಕಲರ್ಸ್ ಬೇರೆ ತರ ಬಂತು. ಒಂದು ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಅಂಡ್ ಗೋಲ್ಡ್ ಇದೆ, ಇನ್ನೊಂದು ವೈಟ್ ಇದೆ, ವೈಟ್ ಅಲ್ಲಿ ಬ್ಲೂ ಸಮಥಿಂಗ್ ಮಿಕ್ಸ್ ಏನೋ ಇದೆ. ನನಗೇನೋ ಎಲ್ಲದಕ್ಕಿಂತ ಈ ಕಲರ್ ತುಂಬಾ ಸ್ಪೋರ್ಟಿವ್ ಅಂತ ಫೀಲ್ ಆಗಿದೆ. ಎಲ್ಲ ನೋಡಿರೋರು ಹೇಳಿದ್ದಾರೆ ಸ್ಪೋರ್ಟಿವ್ ಅಂತ. ಬಟ್ ಪಾಪ್ಯುಲರ್ ಆಗಿದ್ದು ಈ ಬೈಕ್ ಅಲ್ಲಿ ಅಂತಂದ್ರೆ ಆರೆಂಜ್ ಕಲರ್ ಅಲ್ವಾ? ರೆಪ್ಸಾಲ್ ಎಡಿಷನ್ ಪಾಪ್ಯುಲರ್ ಆಯ್ತು, ಯಾಕಂತಂದ್ರೆ ಅದು ರೇಸಿಂಗ್ ಅಲ್ಲಿ 96 ಬೈಕ್ ನಂಬರ್ ಇದಾನಲ್ಲ, ಸೊ ಅವ್ರದ್ದೆಲ್ಲ ರೆಪ್ಸಾಲ್ ಎಡಿಷನ್ ಆಗಿರೋದ್ರಿಂದ ರೆಪ್ಸಾಲ್ ಎಡಿಷನ್ ತುಂಬಾ ಪಾಪ್ಯುಲರ್ ಈ ಗಾಡಿ. ಬಟ್ ಏನು ಡಿಫ್ರೆನ್ಸ್ ಇಲ್ಲ ರೆಪ್ಸಾಲ್ ಎಡಿಷನ್ಗೂ ಇದಕ್ಕೂ, ಜಸ್ಟ್ ಗ್ರಾಫಿಕ್ಸ್ ಮಾತ್ರ ಚೇಂಜ್.
ಸೊ ಕೆಲವ್ರು ಏನ್ ಅನ್ಕೊಂತಾರೆ ರೆಪ್ಸಾಲ್ ಅಡಿಷನ್ ಬಿಟ್ಟಾಗ ಇದು ಸ್ಪೆಷಲಿ ಟ್ಯೂನ್ಡ್ ಬೈಕ್ ಅಂತ ಅನ್ಕೊಂತಾರೆ. ಇಲ್ಲ, ಆ ರೀತಿ ನಾನು ಯಾವ್ದು ಅಬ್ಸರ್ವ್ ಮಾಡಿಲ್ಲ. ನಾನು ಕೇಳಿದೀನಿ, ಶೋರೂಮ್ ಅಲ್ಲೇ ವಿಚಾರಿಸಿದೀನಿ. ಜಸ್ಟ್ ಗ್ರಾಫಿಕ್ಸ್ ಒಂದು ಡಿಫ್ರೆನ್ಸ್ ಬಿಟ್ರೆ ನನಗೆ ಬೇರೆ ಏನು ಡಿಫ್ರೆನ್ಸ್. ಇಂಜಿನ್ ಅಲ್ಲಿ, ಪರ್ಫಾರ್ಮೆನ್ಸ್ ಅಲ್ಲಿ, ಆಮೇಲೆ ಟೆಕ್ನಾಲಜಿ ಏನಿಲ್ಲ, ಎವ್ರಿಥಿಂಗ್ ಇಸ್ ಸೇಮ್ ಎಕ್ಸೆಪ್ಟ್ ಗ್ರಾಫಿಕ್ಸ್. ನೈಸ್ ಟಾಕಿಂಗ್ ಟು ಯು ಸರ್. ಯಾ, ಥ್ಯಾಂಕ್ ಯು. Thank you. ಆಕ್ಚುಲಿ ಹೇಮಂತ್ ಅವರು ರ್ಯಾಂಡಮ್ ಆಗಿ ಈ ಕಡೆ ಬಂದಿದ್ದೆ ತುಮಕೂರಲ್ಲಿ, ಸರಸ್ವತಿಪುರಂ ಅಂತ ಅವ್ರದ್ದು. ಓಕೆ, ಗಾಡಿ ನೋಡಿ, ಗಾಡಿ ಚೆನ್ನಾಗಿದೆ, ರಿವ್ಯೂ ಮಾಡೋಣ ಅಂತ ಹೇಳಿದ್ರು. ಆಕ್ಚುಲಿ ಓಕೆ, ಇವ್ರಿಗೊಂದು ಪ್ಯಾಷನ್ ಇದೆ ಗಾಡಿ ಬಗ್ಗೆ ಅಥವಾ ಕಾರ್ ಬಗ್ಗೆ ರಿವ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರದ್ದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಅಡಿಷನಲ್ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಅವರು ಪ್ರೊಡಕ್ಟಿವ್ ಕೊಡ್ತಾ ಇದ್ದಾರೆ ಅವ್ರ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.